ಸಹಜವಾಗಿ ಜನಕ್ಕೆ ಒಂದು ಅಭಿಪ್ರಾಯ ಇರುತ್ತೆ, ಮಾಜಿ ಪ್ರಧಾನಿಗಳ ಕುಟುಂಬದ ಸದಸ್ಯರು ಬೇಕಾದ್ದೆಲ್ಲ ಬೇಕಾದ ಸಮಯಕ್ಕೆ ಸಿಗುತ್ತೆ, ಹಣ ಅನ್ನೋದಿರುತ್ತೆ, ಈ ಥರದ್ದೆಲ್ಲ ಸಹಜವಾಗಿ ಹಿಂಗೆ ಅಭಿಪ್ರಾಯ ಇರುತ್ತೆ ಅಂತ ನಾನು ಅವ್ರ ಜೊತೆ ಮಾತಾಡ್ತಿದ್ದೆ. ನಾವು ಬಾಡಿಗೆ ಮನೇಲಿ ಜೀವನ ಮಾಡಿದ್ದೀವಿ ಅಂತ ಒಂದು ಅನ್ಸೂಯ ಮೇಡಮ್ ಒಂದು ಸನ್ನಿವೇಶ ಹೇಳಿದರು. ನಿಮ್ಮ ಜೀವನ ಹೇಗಿತ್ತು ಸರ್, ಶೈಲಜಾ ಮೇಡಮ್ ಮತ್ತು ನಿಮ್ಮ ಬಗ್ಗೆ? ಈಗ ನನ್ನ ಜೀವನ ಇದು ನಾವು ಒಟ್ಟಿಗೆ ಜೀವನ ಮಾಡಿದ್ರು. ನಾವು 6 ಜನ ಮಕ್ಕಳು, ಅವರೊಂದು 7 ಫ್ಯಾಮಿಲಿ. 89 ಅಲ್ಲಿ ದೇವೇಗೌಡರು ಟೋಟಲಿ ಸೋತೋಯ್ತು ಪಾರ್ಟಿ. ಮಿನಿಸ್ಟರ್ ಕ್ವಾರ್ಟರ್ಸ್ ಅಲ್ಲಿ ಇದ್ರು, ಖಾಲಿ ಮಾಡಿ ಡಾಕ್ಟರ್ ಮಂಜುನಾಥ್ ಮನೆ ಈಗ ಇದೆಯಲ್ಲ, 7 ಚಿಕ್ಕ ಬೆಡ್ರೂಮ್, 7 ಚಿಕ್ಕ ಬೆಡ್ರೂಮ್ಗಳು, 7 ಫ್ಯಾಮಿಲಿನೂ 7 ಬೆಡ್ರೂಮ್ ಅಲ್ಲಿ ವಾಸ ಮಾಡಿದೀವಿ. ಒಂದೇ ಮನೆಯಲ್ಲಿ. ನೀವು ಈಗ ಇದಾರಲ್ಲ ಮಂಜುನಾಥ್, ಆ ಮನೆಯಲ್ಲಿ 7 ಬೆಡ್ರೂಮ್ ಅಲ್ಲಿ 7 ಫ್ಯಾಮಿಲಿ ವಾಸ ಮಾಡಿದ್ವಿ. ಅದರಲ್ಲಿ ಫಸ್ಟ್ ಬಾಲಕೃಷ್ಣೇಗೌಡರು ಟ್ರಾನ್ಸ್ಫರ್ ಆಯ್ತು, ಹೋಗ್ತಾರೆ. ಕುಮಾರಣ್ಣ ಅವರು ಬಾಡಿಗೆ ಮನೆ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ನಾವು ಉಳಿಯೋರು. ಫಾದರ್ ಇನ್ಲಾ ಸ್ವಲ್ಪ ವರ್ಷಗಳು ಫಾದರ್ ಇನ್ಲಾ ಮದರ್ ಇಂದ ಅಲ್ಲೇ ಇದ್ರು. ಬಟ್ ಅವರು ವಿಸಿಟರ್ಸ್ ಮಕ್ಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಪ್ಯಾಲೇಸ್ ಚೆಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಆಫೀಸ್ ಮಾಡ್ಕೊಂಡ್ರು. ಮತ್ತೆ ಉಳಿದವರೆಲ್ಲ ಅಲ್ಲೇ ಇದ್ವಿ, ನಾವೆಲ್ಲ ಅಲ್ಲೇ ಇದ್ವಿ. ಮಕ್ಳುಗಳೆಲ್ಲ ಚಿಕ್ಕವರು, 89, 90 ಅಂದ್ರೆ ಅವಾಗ ತಾನೇ ಬಿಟ್ಟು 2-3 ವರ್ಷದವರು. ಎಲ್ರು ಒಟ್ಟಿಗೆನೆ ಅಡಿಗೆ ಆಗ್ತಾ ಇತ್ತು. ತಮ್ಮ ಪಾಡಿಗೆ ಊಟ ಮಾಡ್ಕೊಂಡು ಕ್ಯಾರಿಯರ್ ತಗೊಂಡು ಹೋಗ್ತಾ ಇದ್ವಿ, ಬರ್ತಿದ್ವಿ. ದಟ್ ವಾಸ್ ದಿ ಸಿಚುವೇಶನ್ ವಿ ಲಿವ್ಡ್. ಸೂಪರ್ ಸರ್, ಸೂಪರ್. ನಮಗ್ ಬೇರೆನೇ ಕಲ್ಪನೆ ಇರುತ್ತೆ. ರಾಜಕೀಯದ ಕುಟುಂಬ, ರಾಜಕೀಯದಲ್ಲಿ ದಿಗ್ಗಜರ ಕುಟುಂಬ ಅಂದಾಗ ನಮ್ಗೆ ಬೇರೆನೇ ಕಲ್ಪನೆ. ಬಟ್ ಅದಕ್ಕೆ ವ್ಯತಿರಿಕ್ತವಾಗಿ ಹೇಳ್ತಾ ಇದ್ದೀರಿ. ಈಗಲೂ ಸಹ ಮಂಜುನಾಥ್ ಅವ್ರ ಅದೇ ಮನೇಲಿ ಇದಾರೆ. ಹೌದು. ನಮ್ದೇನಾಯ್ತು, ಮಕ್ಳು ದೊಡ್ಡವರಾಗ್ತಾ ಇದಾರೆ. ಎಷ್ಟು ದಿವಸ ಜೊತೆ ನಾವು 21 ವರ್ಷ ಡಾಕ್ಟರ್ ಮಂಜುನಾಥ್ ಮತ್ತೆ ನಾವು ಒಟ್ಟಿಗೆ ಇದ್ದವರು. 21 ಇಯರ್ಸ್ ಒಟ್ಟಿಗೆ ಇದ್ದವರು. ಕೊನೆಗೆ ಮಕ್ಕಳು ದೊಡ್ಡವರಾಗ್ತಾ ಇದಾರೆ. ಹಳಿದೇವ್ರು ಅಥವಾ ಸೊಸೆದವ್ರು ಬರ್ತಾರೆ, ಅವರಿಗೆ ಅವರ ಬೀಗರುಗಳು ಬರ್ತಾರೆ. ಆ ಒಂದು ಮನೆಯಲ್ಲಿ ನಾವುಗಳು ಜೊತೆಗಿರೋ ನಮ್ಮ ಮಗ ದೊಡ್ಡದಾಗ್ತಾ ಇದ್ದಾನೆ, ಅದು ಇರೋದು ಸರಿಯಾಗಲ್ಲ. ನಾನು ವೈಫ್ಗೆ ಹೇಳಿ ನಾವೊಂದು ಮನೆ ಕಟ್ಟಿ ಹೊರಗಡೆ ಬಂದ್ವಿ. ಅದನ್ನ ಹೇಳ್ತೀನಿ ಮುಂದೆ. ಅದು ಹೇಗೆ ನಮ್ಮ ಅತ್ತೆ ಮಾವ ನಮ್ಮ ಜೊತೆ ಬಂದ್ರು ಅನ್ನೋದು ಮುಂದೆ ಬರುತ್ತೆ. ಕೇಳ್ತೀರಿ ಕ್ವಶನ್, ಅದಕ್ಕೆ ಆನ್ಸರ್ ಹೇಳ್ತೀನಿ.